ಸಭಾಧ್ಯಕ್ಷ, ಈಗ ಅರವಿಂದ್ ಬೆಲ್ಲದವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದೀವಿ. ಇಡೀ ಜಿಲ್ಲೆವಾರು ಎಲ್ಲ ಅವ್ರ ಹತ್ರ ಮಾಹಿತಿ ಇದೆ. ಅವ್ರು ಹೇಳ್ತಾರೆ ಡಿಸೆಂಬರ್ ತನಕ ಮಾತ್ರ ಬಂದಿದೆ ಅಂತ. ಜನವರಿ ಫೆಬ್ರವರಿ ದುಡ್ಡು ಕೊಟ್ಟಿಲ್ಲ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ. ಕೊಡ್ತೀವಿ ಕೂಡ ಅದನ್ನ. ಅದಕ್ಕೆ ನಂದೇನಿದೆ ಸಜೆಷನು ಅರವಿಂದ್ ಬೆಲ್ಲ ಸಾಹೇಬ್ರೆ, ಎಲ್ಲ ಕೇಂದ್ರ ಸರ್ಕಾರಗಳು ಎಲ್ಲ ರಾಜ್ಯ ಸರ್ಕಾರಗಳು ಸ್ಕೀಮ್ಗಳನ್ನ ಜಾರಿ ಮಾಡ್ತವೆ. 1-2 ತಿಂಗಳ 3 ತಿಂಗಳ ಆಗ್ತಕ್ಕಂಥದ್ದು ಲೇಟ್. ನಾನು ಉದಾಹರಣೆ ಕೊಡಬೇಕಾಗಿದ್ರೆ ಲೀಸ್ಟ್ ಕೊಡ್ತೀನಿ ನಿಮಗೆ. ಒಂದ್ ಕೇಳಿ. ಸಂತೋಷ್ ಲಾಡ್ ಅವ್ರು ಮಾತಾಡ್ತಿದ್ರೆ ಡೆಲ್ಲಿ ಮಾತಾಡ್ತಾರೆ, ಇಲ್ಲಿ ಕೇಳಾಗ್ತೇವೆ ಕರ್ನಾಟಕ ರಾಜ್ಯದ ಇಲ್ಲಿ ಮಾತಾಡ್ತಾರೆ. ನೀವು ಇಡೀ ದೇಶದ ಮಾತಾಡ್ತೀರಿ, ನಾವು ಮಾತಾಡಿದ್ರಿ ಅಂತ ತೊಂದರೆ ಐತೆ. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಆಗಲಿ ಕೆಲವು ಸಂದರ್ಭದಲ್ಲಿ ಲೇಟ್ ಆಗುತ್ತೆ. ನಮ್ದು 17 ತಿಂಗಳ ಸತತವಾಗಿ ದುಡ್ಡನ್ನು ಕೊಟ್ಟಿದ್ದೀವಿ. 2 ತಿಂಗಳ ಕಾರಣ ಕೊಡಿ ಯಾಕೆ ಅಂತ ಅಲ್ಲ. ದೇರ್ ಮಸ್ಟ್ ಬಿ ಸಮ್. ಯು ಶುಡ್ ಗಿವ್ ದ ರೀಸನ್. ಆಯ್ತು, ನೀವು ಕೂತ್ಕೊಳ್ಳಿ, ಕೊಡ್ತಾ ಇರು. ಇಟ್ಸ್ ಎ ಕ್ಲಿಯರ್ ರೀಸನ್. ಯು ಶುಡ್ ಗಿವ್ ದ ಕ್ಲಿಯರ್ ರೀಸನ್. ಬಿಡ್ರಿ ಡಾಕ್ಟ್ರೆ, ಉತ್ತರ ಕೊಡ್ಲಿ. ಕೆಲವು ಸಂದರ್ಭದಲ್ಲಿ ಟ್ರೆಜರಿಯಲ್ಲಿ ಎಲ್ಲ ಕಡೆಯಿಂದ ಕಲೆಕ್ಷನ್ ಆಗ್ಬೇಕಾಗಿರುತ್ತೆ. ಕೆಲವು ಸಂದರ್ಭದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇರ್ಬೋದು. ಲೆಟ್ ಇಸ್ ಬಿ ವೆರಿ ಆನೆಸ್ಟ್. ಈಗ 2 ತಿಂಗಳ ಕೊಟ್ಟಿಲ್ಲ ಅಧ್ಯಕ್ಷರೇ, ಮುಂದೆ ಬರ್ತಕ್ಕಂಥ ದುಡ್ಡು ಕೊಡ್ತೀವಿ. ಮಂತ್ರಿಯವರು ಹೇಳಿದ್ದಾರೆ ಅವ್ರ ಆರೋಗ್ಯ ಸರಿ ಇಲ್ಲದೆ ಇದ್ರಿಂದ ಅದನ್ನೇ ಮಾತಾಡ್ತಿಲ್ಲ ಅಂತ. ಅಲ್ಲ ಪ್ರಸಾದ್ ಒಂದೇ ನಿಮಿಷ ಪ್ರಶ್ನೆ ಅವ್ರದ್ದು. ಒಂದೇ ನಿಮಿಷ ಮುಗಿದ್ದು. ಅಲ್ಲ ಕೂತ್ಕೊಳ್ಳಿ. ಆಯ್ತು, ಎಲ್ಲ ಗೊತ್ತಿದೆ. ನಮ್ ಬಜೆಟ್ ಅಲ್ಲಿ ಮಾತಾಡಿ. ಈಗ ನೌಕರ ಸರ್ ಬಜೆಟ್ ಅಲ್ಲಿ ಮಾತಾಡಿ. ಚರ್ಚೆಗೆ ಎಷ್ಟಿಲ್ಲ ಅಂತ ಹೇಳ್ತೀರಿ? ಹೇಳ್ತಾರಂತ ಕೆಲಸ ಸಚಿವರು ಉತ್ತರ ಹೇಳಿ. ಮೈಕ್ ಸರ್. ಯಾವ್ದು ಈ ಸ್ಕೀಮ್ ಬಿಟ್ಬಿಡಿ, ಬಜೆಟೆಡ್ ಸ್ಕೀಮ್ ಬಿಡಿ. ರೆಗ್ಯುಲರ್ ಸ್ಯಾಲರಿ ಕೂಡ ಕೆಲವು ಸಂದರ್ಭದಲ್ಲಿ ಲೇಟ್ ಆಗಿರ್ತಕ್ಕಂಥ ಇದೆ. ಲೆಟ್ ಅಸ್ ಬಿ ವೆರಿ ಹಾನೆಸ್ಟ್. ಒಂದು ನಿಮಿಷ ಮಾತಾಡಕ್ ಬಿಡಿ. ಅಲೋ ಮಿ ಟು ಸ್ಪೀಕ್. ಲೆಟ್ ಮಿ ಕಂಪ್ಲೀಟ್. Arvind, have patience, please. Doctor, please I'll request you, please. Let me complete, then you can. I can only tell the answer. Then later on, you have got any questions, you can ask. So let us not argue individually. Please have patience. ನೀವೇನು ಕೇಳ್ತಿರ್ತಕ್ಕಂಥದ್ದು ಬಡ್ಜೆಟ್ ಇದೆ. ಹೌದು, 2 ತಿಂಗಳ ಲೇಟ್ ಆಗಿದೆ. ನೀವು ಕೇಳಿದ ಎದಕ್ಕೆ 2 ತಿಂಗಳ ಲೇಟ್ ಆಗುತ್ತೆ ಅಂದರೆ ಕೆಲವು ಸಂದರ್ಭದಲ್ಲಿ ರೆವಿನ್ಯೂ ಕಲೆಕ್ಷನ್, ಬಿಕಾಸ್ ನನ್ನ ಹತ್ರ ಕೂಡ ಬೋರ್ಡ್ ಇದೆ. ಬೋರ್ಡಿಗೆ ನನಗೆ ಎಲ್ಲ ಒಟ್ಟಾರೆ ಸೇರಿ 1200 ಕೋಟಿ ಬರಬೇಕು. ಕೆಲವು ಸಂದರ್ಭದಲ್ಲಿ 2 ತಿಂಗಳು ಲೇಟ್ ಬಿಟ್ಟು 1-3ನೇ ತಿಂಗಳಿಗೆ ಜಾಸ್ತಿ ದುಡ್ಡು ಬರುತ್ತೆ. ರೆವಿನ್ಯೂ ರಿಸೋರ್ಸಸ್ ಎವ್ರಿಬಡಿ ಕ್ಯಾನ್ ಅಪ್ಲೈ ಯುವರ್ ಮೈಂಡ್. ಬೇಸಿಕ್ ಇಫ್ ಯು ಅಪ್ಲೈ ಯುವರ್ ಮೈಂಡ್ ಎವ್ರಿ ಟೈಮ್ ಕಲೆಕ್ಷನ್. ನೀವು ಕೂಡ ಒಂದು ಶೋರೂಮ್ ಇದೆ, ಎಲ್ಲ ಟೈಮ್ ಒಂದೇ ಗಾಡಿ ಸೇಲ್ಸ್ ಆಗಲ್ಲ. ಒಟ್ಟಾರೆ ನೀವು ಬಡ್ಜೆಟ್ ನಾವೇನು ಪ್ರಾವಿಷನ್ ಇದೆ ಆ ಪ್ರಾವಿಷನ್ಗೆ ವಿ ಹ್ಯಾವ್ ಫುಲ್ಫಿಲ್ಡ್ ಇಟ್. ವಿ ಹ್ಯಾವ್ ಗಾಟ್ ಯುವರ್ ಆನ್ಸರ್ಸ್ ದೇರ್ ಓನ್ಲಿ. ಲೆಟ್ ಮಿ ಕಂಪ್ಲೀಟ್ ಸರ್. ಹಂಗೆ ಯಾಕೆ ಮಾಡಕತ್ತೀರ? ಐ ವಿಲ್ ಕಂಪ್ಲೀಟ್ ಜಸ್ಟ್ ದ ಆನ್ಸರ್ ವಾಟ್ ವಿ ಹ್ಯಾವ್ ಗಿವನ್ ಟು ಯು. ವಾಟ್ ಎವರ್ ವಾಸ್ ಪ್ರೊಜೆಕ್ಟೆಡ್ ಇನ್ ದ ಬಡ್ಜೆಟ್, ದಟ್ ಮಚ್ ಮನಿ ಇಸ್ ಬಿನ್ ಆಲ್ರೆಡಿ ಗಿವನ್. So on this, if you have got any answer, you ask why there is a delay of 2 months. 2 ತಿಂಗಳ ಕಾರಣ ಹೇಳಿದ್ದೀನಿ. ಅದ್ರ ಮೇಲೆ ನೀವು ಮಾತಾಡಿ.